ತೋವೆಗೆ ಇಷ್ಟು ಗಟ್ಟಿ ಬರಲೇಬೇಕು. ಸರ್ ಪರಿಮಳ ಬರ್ತದೆ ಸರ್ ಆಗ್ಲೇ ಘಮ. ಮತ್ತೆ ಇದಕ್ಕೆ ನಿಂಬೆಹಣ್ಣನ್ನ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಬಹಳಷ್ಟು ಜನ ಅನ್ಕೊಂಡಿರ್ಬೋದು ತೋವೆ ಗೊತ್ತಿಲ್ದೇ ಇರೋರು ಯಾರಿದ್ದಾರೆ ಅಂತ. ಆದ್ರೆ ನಾನು ಹೇಳ್ತೀನಿ, ಬಹಳಷ್ಟು ಜನಕ್ಕೆ ಇದು ಗೊತ್ತಿಲ್ದೇ ಇರೋ ರೆಸಿಪಿ. ಗೊತ್ತಿಲ್ದೇ ಇರೋರಿಗೆ ಆ ರೆಸಿಪಿ ನಿಜವಾಗ್ಲೂ ವಿಶೇಷವಾದ ರೆಸಿಪಿನೇ. ತೋವೆ ರೆಡಿಯಾಗಿದೆ, ಈಗ ಸರ್ವ್ ಮಾಡ್ಕೊಂಡ್ಬಿಡೋಣ. ತುಪ್ಪ 2 ಸ್ಪೂನ್ ಬಿದ್ರೇನೆ ರುಚಿ. ಆಕ್ಚುಲಿ ಕೆಲವು ಅನ್ಕೋಬಹುದು ಏನ್ ತೋವೆ ತೋರಿಸ್ತೀರಾ ಅಂತ. ಏನ್ ತೋವೆ ಅಲ್ಲ, ಇದು ಸೂಪರ್ ತೋವೆ. ಎಂತಹ ತೋವೆ, ಎಂತಹ ತೋವೆ, ಕುಂದಾಪುರ ತೋವೆ. ಹೌದು. ನಮಸ್ಕಾರ ವೀಕ್ಷಕ ಬಂಧುಗಳೇ, ಕೃಷ್ಣ ಉಡುಪ ಅವರು ಗಾಯತ್ರಿ ಟಿಫಿನ್ ರೂಮ್. ಸೊ ನೀವು ಕೇಳಿದ್ದು ಕಾಮೆಂಟ್ಸ್ ಓದ್ತಾ ಇರ್ತೀವಿ, ಅವರು ಓದಿದ್ದಾರೆ. ನನ್ನ ಹತ್ರ ತೋವೆ ಕೇಳಿದ್ದಾರೆ ನಮ್ಮ ವೀಕ್ಷಕರು. ನಾನ್ಯಾಕೆ ಮಾಡಿ ತೋರಿಸ್ಬಾರ್ದು ಅಂದರು. ಬನ್ನಿ, ಮದುವೆ ಮನೆಯ ಶೈಲಿಯ ತೋವೆ ಕೃಷ್ಣ ಉಡುಪ ಅವ್ರ ಕೈ ರುಚಿಯಲ್ಲಿ ನೋಡ್ಬಿಡೋಣ. ಸರ್ ನಮಸ್ಕಾರ. ನಮಸ್ಕಾರ, ವೆಲ್ಕಮ್ ಟು ಗಾಯತ್ರಿ ಟಿಫನ್ ರೂಮ್. ವೆಲ್ಕಮ್ ಟು ಮನೆ ಮನೆ ರಸೂಟ ಯುವರ್ ವ್ಯೂವರ್ಸ್. ನಿಮ್ಗೆ ಕೇಳಿದ್ರು ಸರ್ ತೋವೆ ತೋರಿಸಿ ಅಂತ. ಹೌದು, ಮದುವೆ ಮನೆ ಶೈಲಿ. ಸೊ ನಾವು ಈಗ ಮೈಸೂರು ಕಡೆಯಿಂದ ಹಲವಾರು ರೆಸಿಪಿ ತೋರಿಸ್ತೀವಿ. ಮದುವೆ ಮನೆ ಶೈಲಿ ಮೈಸೂರಿಂದು. ಇವತ್ತು ನಿಮ್ದು ಕುಂದಾಪುರ ಶೈಲಿ ಇರುತ್ತಲ್ಲ, ಅಲ್ಲಿಯೇ ಮದುವೆ ಮನೆ. ಬೇಸಿಕಲಿ ಸೌತ್ ಕೇಂದ್ರ ಕಡೆ ಹೋದ್ರೆ ಅಥವಾ ಸೌತ್ ಕೇಂದ್ರದವರು ಇಲ್ಲಿ ಫಂಕ್ಷನ್ ಮಾಡಿದ್ರೆ ಅನ್ನ ಹಾಕಿದ ತಕ್ಷಣ ತೋವೆ ಮತ್ತೆ ತುಪ್ಪ ಹಾಕಿಯೇ ಹಾಕ್ತಾರೆ, ಕಂಪಲ್ಸರಿ. ಸೊ ಅದೇ ತೋವೆ ಮನೇಲಿ ಮಾಡ್ಕೊಂಡ್ರೆ ಹೇಗ್ ಮಾಡಬಹುದು? ಸೇಮ್ ಅದೇ ಮದುವೆ ಮನೆ ಶೈಲಿಯ ಅದೇ ರುಚಿ ಹೊಂದಿರುವ ತೋವೆ ತಮ್ಮೆಲ್ರಿಗೂ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ. ಅದೇ ಮದುವೆ ಮನೆ ಅಂದ್ರೆ ಅದೇ ಕುಂದಾಪುರ ಮದುವೆ ಮನೆ. ಹೌದು ರೈಟ್ ಸರ್. ಈಗ ಇಂಗ್ರೀಡಿಯೆಂಟ್ಸ್ ನೋಡೋದಾದ್ರೆ, ಮೊದಲನೇದಾಗಿ ತೊಗರಿಬೇಳೆ ಮತ್ತೆ ಹೆಸರು ಬೇಳೆ ಇವೆರಡನ್ನೂ ತಗೊಂಡಿದ್ದೀನಿ. ತೊಗರಿಬೇಳೆ 1 ಲೋಟ ಆದರೆ ಅದಕ್ಕೆ ಅರ್ಧ ಲೋಟ ಆಗುವಷ್ಟು ಹೆಸರು ಬೇಳೆ. ಇದಿಷ್ಟನ್ನ ನಾವು ಕುಕ್ಕರ್ಗೆ ಹಾಕಿ ಅದ್ರ ಜೊತೆ 1 ರಿಂದ 2 ಟೊಮೆಟೊ, ಸ್ವಲ್ಪ ನೀರು, ಜಾಸ್ತಿ ನೀರು ಹಾಕೊಳ್ಳೋಂಗಿಲ್ಲ. ತೋವೆ ದಪ್ಪ ಮತ್ತು ಗಟ್ಟಿ ಬರಬೇಕು, ಅದಕ್ಕೋಸ್ಕರ ತುಂಬ ನೀರು ಹಾಕೊಳಕ್ಕೆ ಹೋಗಬೇಡಿ. ಅಕಸ್ಮಾತ್ ನೀರು ಹಾಕಿದ್ರು ಆ ನೀರನ್ನ ಬಸ್ತು ಸಾರು ಅಥವಾ ರಸಂ ಮಾಡ್ಬೋದು. ಮಿಕ್ಕಿರೋದು ಈ ಬೇಳೆ ಇರುತ್ತಲ್ಲ, ಇದರಲ್ಲಿ ತೋವೆ ಮಾಡ್ಕೋಬೋದು. ಇದನ್ನ ಮಾಡ್ಕೊಂಡ್ ಬಂದ್ಬಿಡೋಣ. ತೊಗರಿಬೇಳೆ ಮತ್ತು ಹೆಸರು ಬೇಳೆ ಮತ್ತು ಟೊಮೆಟೊ ಇವು ಮೂರನ್ನು 3 ರಿಂದ 4 ವಿಜಿಲ್ ಆಗುವಷ್ಟು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀವಿ. ನೋಡಿ, ತೋವೆಗೆ ಇಷ್ಟು ಗಟ್ಟಿ ಬರಲೇಬೇಕು. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಎಣ್ಣೆ ಮತ್ತೆ ತುಪ್ಪ, ಇದರಲ್ಲಿ ಇಂಗು, ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಆಮೇಲೆ ಕೊತ್ತಂಬರಿ ಸೊಪ್ಪು. ಇನ್ಸ್ಟೆಂಟ್ ತೋವೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡೋಣ. ಎಸ್ ಸರ್. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಬಾಣಲಿಗೆ ಎಣ್ಣೆ. ಓಕೆ, ಎಷ್ಟು ಸರ್ ml? ಇದು 3 ರಿಂದ 4 ಸ್ಪೂನ್ ಆಗುವಷ್ಟು ತುಪ್ಪ. ಎಸ್ ಸರ್. ತುಪ್ಪ. ಎಣ್ಣೆ ಒಟ್ಟಿಗೆ ತುಪ್ಪ. ಹೌದು ಸರ್. ಅದು ಒಂದು 100 ml ಜಾರು, ಅದನ್ನ 50 ml ಹಾಕೊಂಡು 50 ml ಹಾಕೊಂಡಿದ್ದೀನಿ. ಈಗ ಎಣ್ಣೆ ಮತ್ತೆ ತುಪ್ಪ ಎರಡು ಸ್ವಲ್ಪ ಬಿಸಿ ಆಗ್ಬೇಕು. ಎಸ್ ಸರ್. ಈಗ ಎಣ್ಣೆ ಮತ್ತೆ ತುಪ್ಪ ಎರಡು ಕಾದಿದೆ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇಂಗು. ನೆಕ್ಸ್ಟ್ ಸಾಸಿವೆ, ಅರ್ಧ ಸ್ಪೂನ್ ಸಾಸಿವೆ. ಆಮೇಲೆ ಸಾಸಿವೆ ಸಿಡಿಕ್ ಶುರು ಆಯ್ತು. 1 ಸ್ಪೂನು ಜೀರಿಗೆ. 1 ಸ್ಪೂನು ಜೀರಿಗೆ. ಹೌದು, ಜೀರಿಗೆ. ಕರಿಬೇವಿನ ಸೊಪ್ಪು, ಸಣ್ಣ ಹಿಡಿ. ಒಣಮೆಣಸಿನಕಾಯಿ ಒಂದು 5-6 ಅಷ್ಟೇ. ಹಸಿಮೆಣಸು ಸ್ವಲ್ಪ ಖಾರಕ್ಕೆ. ಒಂದು 10 ಇದಾವಲ್ಲ. ಹೌದು. ಈಗ ತಕ್ಷಣ ಇದಕ್ಕೆ ಬೇಯಿಸ್ಕೊಂಡಿರೋ ಬೇಳೆ
ಹಬ್ಬ ಪಟ್ಟಂತ ಆಗ್ಬಿಡ್ತು ಸರ್. ಪರಿಮಳ ಬರ್ತದೆ ಸರ್ ಆಗಲೇ ಘಮ. ತುಪ್ಪ ಮತ್ತೆ ಹಿಂಗು, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಬೆಲ್ಲ. ಬೆಲ್ಲನೇ ಸಣ್ಣ 2 ಹೋಳು ಇಟ್ಕೊಂಡಿರಿ. ಅದನ್ನ ಹಿಂಗೆ ಪುಡಿ ಮಾಡಿನೇ ಹಾಕೋದು. ಕೈಯಲ್ಲೇ ಹಿಂಗೆ ತುಂಡು ಮಾಡಿ ಆಲ್ಮೋಸ್ಟ್ ಎಲ್ಲ ಬರ್ತದೆ. ಒಂದು ಚಿಕ್ಕ ಕುದಿ, ಒಂದು ಕುದಿ ಬಂದ್ರೆ ಸಾಕಾಗತ್ತೆ. ಹೌದಾ? ಅಷ್ಟೇ. ಮತ್ತೆ ಇದಕ್ಕೆ ನಿಂಬೆಹಣ್ಣನ್ನ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಯಾಕೆಂದ್ರೆ ಆಗ್ಲೇ ಟೊಮೆಟೊನ ಸೇರಿಸ್ಕೊಂಡಿದೀವಿ. ಅಷ್ಟೇ. ಇಷ್ಟು ಗಟ್ಟಿ ಇರ್ಬೇಕು ತೋವೆ ಅಂದ್ರೆ, ಇಷ್ಟು ಗಟ್ಟಿ ಬರ್ಲೇಬೇಕು. ಹೌದೌದು. ಈಗ ಒಂದು ಕುದಿ ಬಂತು, ನೋಡ್ತಿರ್ಬೋದು. ಒಂದು ಸಣ್ಣ ಕುದಿ ಬಂದಿದೆ ನೋಡಿ, ಒಂದು ಸಣ್ಣ ಕುದಿ ಬಂತು. ಇದನ್ನ ಆಫ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಗಾರ್ನಿಶಿಂಗ್ಗೆ ಕೊತ್ತಂಬರಿ ಸೊಪ್ಪು. ಗಾರ್ನಿಶಿಂಗ್ ಅಷ್ಟೇ. ಸೂಪರ್. ಬಹಳಷ್ಟು ಜನ ಅನ್ಕೊಂಡಿರ್ಬೋದು ತೋಬೆ ಗೊತ್ತಿಲ್ದೇ ಇರೋರು ಯಾರಿದ್ದಾರೆ ಅಂತ. ಆದ್ರೆ ನಾನು ಹೇಳ್ತೀನಿ, ಬಹಳಷ್ಟು ಜನಕ್ಕೆ ಇದು ಗೊತ್ತಿಲ್ದೇ ಇರೋ ರೆಸಿಪಿ. ಹೌದು. ಯಾಕೆ ಅಂದ್ರೆ ಸುಮಾರು ಜನ ಓದೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ, ಅವ್ರ ಕೆಲ್ಸದಲ್ಲಿ ಬ್ಯುಸಿ ಆಗಿರ್ತಾರೆ, ಅಡುಗೆ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿರೋಲ್ಲ. ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರಿ, ಇದು ಎಂತ ಮಾಮೂಲಿ ರೆಸಿಪಿನೇ, ಇದ್ರಲ್ಲಿ ಏನಿದೆ ವಿಶೇಷ ಅಂತ. ಗೊತ್ತಿಲ್ದೇ ಇರೋರಿಗೆ ಆ ರೆಸಿಪಿ ನಿಜವಾಗ್ಲೂ ವಿಶೇಷವಾದ ರೆಸಿಪಿನೇ. ಯಾಕೆ ಅಂದ್ರೆ ಅವರು ಗೊತ್ತಿಲ್ಲದೆ ಆ ರೆಸಿಪಿನ ನೋಡಿ ನಂತರ ಮನೇಲಿ ಟ್ರೈ ಮಾಡಿ ತಿಂದು ಖುಷಿ ಪಡ್ತಾರಲ್ಲ, ಅದು ನಿಜವಾಗ್ಲೂ ವಿಶೇಷವಾಗಿ ಇದ್ದೇ ಇರುತ್ತೆ. ಹೌದು. ಇವತ್ತಿನ ದಿನ ಬ್ಯಾಚುಲರ್ಸ್ ಆಗಲಿ, ಹೊಸದಾಗಿ ಮದುವೆ ಆಗಿರೋರಾಗ್ಲಿ, ಹೌದು, ಈಗ ಫಾರಿನ್ಗೆ ಹೋಗ್ಬಿಡ್ತಾರೆ, ಇನ್ನು ಏನು ಕಲಿತೇ ಇರಲ್ಲ ಅಡುಗೆ. ಹೌದು. ಅಂಥವ್ರಿಗೆ ಇದು ವರದಾನ. ಗೊತ್ತಿದ್ರೆ ಧನ್ಯವಾದ. ಸೂಪರ್. ವೆಲ್ ಆ್ಯಂಡ್ ಗುಡ್. ಹೌದು. ಸೊ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀವಿ. ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸರ್ ಇವಾಗ ಡಿಶ್ ಔಟ್ ಮಾಡ್ಬೇಕು ನಾವು. ಬಟ್ ಡಿಶ್ ಔಟ್ ಮಾಡೋಕ್ಕಿಂತ ಮುಂಚೆ ನಿಮ್ದು ಒಂದು ಶ್ಲೋಕ ಓದ್ಕೊಳ್ಳಿ ಅಂತ. ಹಿಂದಿನ ಸಂಚಿಕೆಯಲ್ಲಿ ಕುಜನಿಗೆ ಸಂಬಂಧಪಟ್ಟ ಒಂದು ನವಗ್ರಹ ಸೂಕ್ತದಲ್ಲಿ ಬರುವಂಥ ಮಂತ್ರವನ್ನು ಹೇಳಿದ್ದೆ. ಈ ಸಂಚಿಕೆಯಲ್ಲಿ ಅದರ ಮುಂದಿನ ಭಾಗ ಬುಧನಿಗೆ ಸಂಬಂಧಪಟ್ಟ ಮಂತ್ರ. ಇದು ನವಗ್ರಹ ಸೂಕ್ತದಲ್ಲಿ ಬರೋದು. ಓಂ ಉದ್ಧುದ್ಭಸ್ವಾಗ್ನೇ ಪ್ರತಿಜಾಗ್ರಹ್ಯೇನ ವಿಷ್ಟ ಪೂರ್ತೆ ಸಗಂ ಸೃಜೇಥ ಮಯಂಚ ಪುನಃ ಕೃಣ್ವಗ್ನಸ್ತ್ವ ಪಿತರ ಯುವಾನಮನ್ವಾತಾಗುಂ ಸೀತ್ವ ಇದಂತು ಮೇತಂ ಇದಂ ವಿಷ್ಣುರ್ವಿಚಕ್ರಮೇ ತ್ರಯದಾ ನಿದದೆ ಪದಂ ಸಮೋಳ್ಹಮಸ್ಯ ಭಾಗಂ ಸುರೇ ವಿಷ್ಣೋರರಾಟಮಸಿ ವಿಷ್ಣೋ ಪೃಷ್ಟಮಸಿ ವಿಷ್ಣೋಸ್ತತ್ರೇ ಸ್ತೋ ವಿಷ್ಣೋಸ್ಯೂರಸಿ ವಿಷ್ಣೋರ್ಧ್ರುವಮಸಿ ವೈಷ್ಣವಸಿ ವಿಶ್ವವೇತ್ವ. ಓಂ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತಾಯ ಬುಧಾಯ ನಮಃ. ಕುಂದಾಪುರ ಮದುವೆ ಮನೆ ಶೈಲಿಯ ತೋವೆ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಕೊಂಡ್ಬಿಡೋಣ. ಸರ್ ಕುಂದಾಪುರದಲ್ಲಿ ಇದೇ ತರ ತೋವೆ ಕಾಣೋದು. ಹೌದು. ಕರೆಕ್ಟಾ? ಹೌದು. ನೋಡಿ ಸರ್, ಇದರಲ್ಲಿ ನೀವು ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇರ್ಕೊಂಡು ನಿಮ್ಮದೇ ಆದ ಶೈಲಿ ಕಾಣುತ್ತೆ. ಆಮೇಲೆ ತುಪ್ಪ ಸರ್ ಹಾಕೊಂಬಿಡೋಣ. ಎಸ್ ಸರ್. ಸ್ವಲ್ಪ ತುಪ್ಪ ಬೀಳಲೇಬೇಕು. ತುಪ್ಪದ ಅಭಿಷೇಕ. ತುಪ್ಪ 2 ಸ್ಪೂನ್ ಬಿದ್ರೇನೆ ರುಚಿ ಆಕ್ಚುಲಿ. ಒಂದ್ಸತಿ ಅನ್ನದ ಮೇಲೆ, ಇನ್ನೊಂದ್ಸತಿ ತೋವೆ ಮೇಲೆ. ಮದುವೆ ಮನೇಲಿ ಕೂತ್ಕೊಂಡಾಗ ರೈಸ್ ಹಾಕ್ತಾರೆ, ತಕ್ಕಂತ ತೋವೆ ಬರ್ತದೆ, ಆಮೇಲೆ ತುಪ್ಪ ಬರ್ತದೆ ಲೈನಾಗಿ. ಬಟ್ ಕ್ವಾಂಟಿಟಿ ನಮ್ಗೆ ಅವಾಗ ಅನಿಸ್ತದೆ ಆ ತೋವೆ ತಿಂದ್ಮೇಲೆ ಇನ್ನೂ ಸ್ವಲ್ಪ ರೈಸ್ ತಿನ್ಬೇಕಾಗಿತ್ತು ಅಂತ. ಬಟ್ ಆಮೇಲೆ ಅನ್ನ ಸಾಂಬಾರು, ಅನ್ನ ಹುಳಿ, ಅನ್ನ ಸಾರು, ಎಷ್ಟೊಂದು ಐಟಮ್ಸ್ ಇರ್ತದೆ. ಹಾಗಾಗಿ ಇದನ್ನ ಕಡಿಮೆ ತಿಂತೀವಿ. ಬಟ್ ಇವತ್ತು ತೋವೆ ಒಂದೇ ಮಾಡೋದ್ರಿಂದ ಸರ್ ಎಕ್ಸ್ಕ್ಲೂಸಿವ್ ಆಗಿ ಇದನ್ನೇ ಸವಿಬೋದು. ಹೌದು. ಬನ್ನಿ ನಾವು ಈ ರೈಸನ್ನು ತುಪ್ಪ ಒಟ್ಟಿಗೆ ಮತ್ತು ತೋವೆ ಒಟ್ಟಿಗೆ ಕಲಿಸ್ಕೊಂಡು ಎಲ್ಲೆಲ್ಲಿ ರೀ, ಕುಂದಾಪುರಿಯಲ್ಲಿ, ಬೆಂಗಳೂರಲ್ಲಿ ಯಾವ ನಂಟು, ರುಚಿಯ ನಂಟು ಅಂತಾರಲ್ಲ ಹಂಗೆ. ಹೌದು ಇದು ವಿಶೇಷ. ಹೌದು ಇದು ವಿಶೇಷ. ಹಾಂ ಸರ್, ಅದ್ಭುತ ರುಚಿ. ಇಂಗಿನ ಪರಿಮಳ. ಆಮೇಲೆ ತೋವೆ ನಿಮ್ಮ ಮೈಂಡಲ್ಲಿ ಆಗಲೇ ಗೊತ್ತು. ಕೆಲವು ಅನ್ಕೋಬೋದು
ಏನು ತವೆ ತೋರಿಸ್ತೀರಾ ಅಂತ. ಏನು ತವೆ ಅಲ್ಲ ಇದು, ಸೂಪರ್ ತವೆ, ಎಂತಹ ತೋವೆ. ಎಂತಹ ತವೆ. ಕುಂದಾಪುರ ತವೆ. ಹೌದು. ಬೆಂಗಳೂರು ಮದುವೆ ಮನೆ ನೋಡಿರ್ಬೋದು ನೀವು, ಮೈಸೂರಲ್ಲೂ ನೋಡಿರ್ಬೋದು, ಹಲವಾರು ಕೇಟನ್ ತೋರಿಸಿದ್ವಿ ನಾವು ಮೈಸೂರಿಗೆ. ಇವತ್ತು ಇದು ಕುಂದಾಪುರಲ್ಲಿ ಅಲ್ಲಿಯ ಮದುವೆ ಮನೆಯ ತವೆ ಅಂತೆ. ಅದು ಸ್ವಲ್ಪ ಚೇಂಜ್ ಇದೆ, ನಮ್ಗೆ ಗೊತ್ತಾಗ್ತದೆ. ನೀವು ಮಾಡ್ಕೊಂಡು ನಿಮ್ಗೆ ಗೊತ್ತಾಗ್ತದೆ. ಮನೇಲಿ ಮಾಡ್ಕೊಂಡು ನಿಮ್ಗೆ ಕಾಮೆಂಟ್ ಹೇಳಿ. ಏನು ಸರ್ ನಿಮ್ಮ ಟಿಪ್ಪಣಿ? ಬೇಳೆನ ಗಟ್ಟಿ ಬೇಯಿಸ್ಕೊಳ್ಳಿ. ಜಾಸ್ತಿ ನೀರು ಹಾಕೊಂಡು ಬೇಯಿಸ್ಕೊಂಡ್ರೆ ತುಂಬಾ ನೀರಾಗುತ್ತೆ. ಈ ಒಂದು ಥಿಕ್ನೆಸ್ ಬರಲ್ಲ. ಥಿಕ್ನೆಸ್ ಬಂದ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ ತೋವೆಲಿ. ಎಕ್ಸ್ಕ್ಲೂಸಿವ್ ಆಗಿ ತೋವೆ ಅನ್ನ ಸವಿಯಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಬೈಟ್ ತೊಗೊಂಡ್ಬಿಡ್ತೀನಿ. ನಮ್ದು ಬೈಟೇ ಬೈಟು, ಸಿಕ್ಕಾಪಡೆ ಬೈಟ್ಸು. ಒಂದು ಬೈಟ್ ತೊಗೊಂಡ್ಮೇಲೆ ಹೌದೌದು, ಕಂಪ್ಲೀಟ್ ಆಗದಿದ್ರೆ ಸಮಾಧಾನ ಇರೋಲ್ಲ, ಟೆಂಪ್ಟ್ ಆಗ್ತಾ ಇರುತ್ತೆ. ಮಾತಾಡ್ತಾ ಮರಿಬಾರ್ದು, ಯಾಕಂದ್ರೆ ಮರ್ತರೆ ತಣ್ಣಗಾಗ್ಬಿಡ್ತದೆ. ಆ ಬಿಸಿಯಲ್ಲಿ ತಿನ್ಬೇಕು ತವೇನ. ಆಹಾ. ಸೊ ನಿಮ್ಮ ಮನೆಯ ಊಟ ಆಗಲಿ. ಕೃಷ್ಣ ಉಡುಪು ಅವರಿಗೆ ಧನ್ಯವಾದ ಹೇಳೋಣ ನಾವೆಲ್ಲರೂ ಸೇರಿ. ಥ್ಯಾಂಕ್ ಯು. ಕಾಮೆಂಟ್ಸಲ್ಲಿ ಹಾಕಿ. ಸೊ ಯಾರು ಅಡುಗೆ ಕಲ್ತಿಲ್ವೋ ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂತ ಇದು ಮಾಡ್ತಿರೋದು. ಸೊ ಇದು ಗೊತ್ತಿರೋರು ಹುರಿದುಂಬಿಸಿ ದೇವರು ಕಲೀಲಿ, ಆಯ್ತಾ ಅಂತ ಹೇಳ್ತಾ ಸರ್, ಮುಂದಿನ ಸಂಚಿಕೆ ಖಂಡಿತ ಇನ್ನೂ ಅದ್ಭುತವಾದ ರೆಸಿಪಿಯೊಟ್ಟಿಗೆ ಮತ್ತೆ ಬರ್ತೀವಿ. ರಾಜಾಜಿನಗರ ಪೋಸ್ಟ್ ಆಫೀಸ್ ಹೊರಗಡೆ ಗಾಯತ್ರಿ ಟಿಫನ್ ರೂಮ್. ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.